listen, listen, listen. ತುಮಕೂರಿನ ಹೊಸ ಬಡಾವಣೆ ಪೊಲೀಸರ ಭರ್ಜರಿ ಬೇಟೆ. ಪ್ರಕರಣ ದಾಖಲಾದ 1.5 ದಿನದಲ್ಲಿ ಕಿರಾತಕರು ಲಾಕ್. ಯುವಕನ ಮೇಲೆ ಹಲ್ಲೆ ನಡೆಸಿ ರಕ್ತ ಸುರಿಸಿದ್ದ ಗ್ಯಾಂಗ್ ಅಂದರ್. ಕಳೆದ ಭಾನುವಾರ ತುಮಕೂರು ನಗರದ ವಿಶ್ವವಿದ್ಯಾನಿಲಯದ ಮುಂಭಾಗ ಇರುವ ಮಹಾಲಕ್ಷ್ಮಿ ದೇವಸ್ಥಾನದ ಬಳಿ ಗಾಡಿಯನ್ನ ಅಡ್ಡಗಟ್ಟಿದ್ದ ಗ್ಯಾಂಗ್ವೊಂದು ದೊಣ್ಣೆಯಿಂದ ಹೊಡೆದು ರಕ್ತವನ್ನ ಸುರಿಸಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ ಎಸ್ಕೇಪ್ ಆಗಿದ್ರು. ಆದರೆ ಪ್ರಕರಣ ದಾಖಲಿಸಿಕೊಂಡಿದ್ದ ತುಮಕೂರು ನಗರದ ಹೊಸ ಬಡಾವಣೆ ಪೊಲೀಸರು ಕಿರಾತಕರ ಬೆನ್ನತ್ತಿ ಕೇವಲ 36 ಗಂಟೆಗಳಲ್ಲಿ ಆರೋಪಿಗಳನ್ನ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೌದು, ತುಮಕೂರು ತಾಲೂಕಿನ ಎತ್ತೇನಹಳ್ಳಿ ಗ್ರಾಮದ ಊರಿನವರ ಜೊತೆ ಕಳೆದ ವರ್ಷ ಗಣೇಶ ವಿಸರ್ಜನೆ ವೇಳೆ ಕಿರಿಕಾಗಿತ್ತು. ಹಲ್ಲೆ ಹೊಡೆದಾಟಗಳು ನಡೆದಿದ್ವು. ಅಲ್ಲದೆ ಈ ಪ್ರಕರಣ ಸಂಬಂಧ ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಈ ಮಧ್ಯೆ ಯುವಕರ ಗ್ಯಾಂಗ್ ಮಧ್ಯೆ ದ್ವೇಷ ಅನ್ನೋದು ಮಾತ್ರ ಕಡಿಮೆ ಆಗಿರಲೇ ಇಲ್ಲ. ಮೊನ್ನೆ ಅಂದ್ರೆ ಭಾನುವಾರ ಎತ್ತೇನಹಳ್ಳಿ ಗ್ರಾಮದ ನಾಗರಾಜ್ ಎಂಬಾತ ಆಟೋ ಚಾಲಕನಾಗಿದ್ದು ದೇವರಾಯನ ದುರ್ಗಕ್ಕೆ ಬಾಡಿಗೆಗೆ ಹೋಗಿದ್ದ. ದೇವರಾಯನ ದುರ್ಗದಿಂದ ನಾಗರಾಜು ವಾಪಸ್ ಬರುವಾಗ ಸಿದ್ದಗಂಗಾ ಮಠದ ಬಳಿ ಗ್ಯಾಂಗ್ ಅಡ್ಡಗಟ್ಟಿತ್ತು. ಆದರೆ ಗಾಡಿ ನಿಲ್ಲಿಸದೆ ಮಹಾಲಕ್ಷ್ಮಿ ದೇವಸ್ಥಾನದ ಬಳಿ ಬಂದು ಅಂಗಡಿ ಬಳಿ ಅನ್ಲೋಡ್ ಮಾಡುವ ವೇಳೆ ಗ್ಯಾಂಗ್ ಅಟ್ಟಹಾಸವನ್ನ ಮೆರೆದಿದ್ದು ಹಿಗ್ಗಾಮುಗ್ಗಾ ಹಲ್ಲೆ ನಡೆಸಿ ಪರಾರಿಯಾಗಿದ್ರು. ಇನ್ನು ಹಲ್ಲೆಯಿಂದ ಗಾಯಗೊಂಡಿದ್ದ ನಾಗರಾಜ್ನನ್ನು ತುಮಕೂರು ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗಿತ್ತು. ಇನ್ನು ಗಾಯಾಳು ಹೇಳಿಕೆ ಆಧಾರದ ಮೇರೆಗೆ ಹೊಸ ಬಡಾವಣೆಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇನ್ನು ದೂರು ದಾಖಲಾಗುತ್ತಿದ್ದಂತೆ ಹಲ್ಲೆ ನಡೆಸಿದ್ದ ಕಿರಾತಕರು ತಲೆಮರೆಸಿಕೊಂಡಿದ್ರು. ಆದರೆ ಆರೋಪಿಗಳನ್ನ ಹೆಡೆಮುರಿ ಕಟ್ಟಲು ಹೊಸ ಬಡಾವಣೆಯ ಪಿಎಸ್ಐ ಚೇತನ್ ಕುಮಾರ್ ಅವರ ನೇತೃತ್ವದ ತಂಡ ಫೀಲ್ಡ್ಗಿಳಿದಿದ್ರು. ಸಿಸಿ ಕ್ಯಾಮೆರಾ ದೃಶ್ಯಗಳ ಮೂಲಕ ಹಾಗೂ ಆರೋಪಿಗಳ ಮೊಬೈಲ್ ನೆಟ್ವರ್ಕ್ ಸಹಾಯದಿಂದ ಕಿರಾತಕರ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಪಡೆದಿದ್ದು ದೂರು ದಾಖಲಾಗಿ ಕೇವಲ 36 ಗಂಟೆಗಳಲ್ಲಿ ಹಲ್ಲೆ ಮಾಡಿ ನಾಪತ್ತೆಯಾಗಿದ್ದ ಗ್ಯಾಂಗ್ ಅನ್ನ ಪೊಲೀಸರು ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಬಂಧಿತರು ಎತ್ತೇನಹಳ್ಳಿ ಗ್ರಾಮದ ಮಾರುತಿ, ಗುರುಪ್ರಸಾದ್, ರಾಕಿ, ಮಧು ಎಂದು ಗುರುತಿಸಲಾಗಿದೆ. ಆರೋಪಿಗಳ ಬಂಧನದ ಬಳಿಕ ಆರೋಪಿಗಳನ್ನ ಕರೆತಂದು ಸ್ಥಳ ಮಹಜರು ನಡೆಸಿ ಮುಂದಿನ ಕ್ರಮಕ್ಕೆ ಮುಂದಾಗಿದ್ದಾರೆ. ಇನ್ನು ಪ್ರಕರಣ ದಾಖಲಾಗಿ ಕೇವಲ 36 ಗಂಟೆಗಳಲ್ಲಿ ಆರೋಪಿಗಳನ್ನ ಪತ್ತೆ ಹಚ್ಚಿ ಬಂಧನ ಮಾಡಿರುವ ಹೊಸ ಬಡಾವಣೆಯ ಪೊಲೀಸರ ಕಾರ್ಯಕ್ಕೆ ಇದೀಗ ಎಲ್ಲೆಡೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ದರ್ಶನ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು. Everybody listen, listen, listen.